ಕೋಲಾರ ಜಿಲ್ಲೆಯಲ್ಲಿ ಸುಮಾರು 3250 ಕೆರೆಗಳಿರುವಂಥ ಜಿಲ್ಲೆ. ಯಾಕಂದರೆ ನೀವು 5 ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ, 10 ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ, 10 ಗುಂಟೆಯಲ್ಲಿದ್ದರೆ ಅದನ್ನು ಕೆರೆ ಅಂತ ಹೇಳಲ್ವೇ. ನಮ್ಮ ಕಡೆ ಎಲ್ಲ ಕುಟ್ಟೆ ಅಂತಾರೆ. ಸಣ್ಣ ನೀರಾವರಿ ಮಂತ್ರಿಗಳು ಈ ಮಂತ್ರಿ ಆದ ನಂತರ ತಂದಂಥ ಪ್ರಥಮ ಮಸೂದೆ ಇದು. ಭಾಳ ಒಳ್ಳೆ ಮಸೂದೆನ ತಂದಿದ್ದಾರೆ. ಇದು ಭಾಳ ಹೆಚ್ಚಿಗೆ ಇದನ್ನು ಮಂಗಳೂರು ಭಾಗ, ಉಡುಪಿ ಭಾಗಕ್ಕೆ ಮತ್ತು ಉತ್ತರ ಕನ್ನಡ ಭಾಗನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಬಿಲ್ ತಂದಾಗಿದೆ ನಾನು ನೋಡಿದ್ರೆ. ಯಾಕಂದರೆ ನೀವು 5 ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ, 10 ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ, 10 ಗುಂಟೆಯಲ್ಲಿದ್ದರೆ ಅದನ್ನು ಕೆರೆ ಅಂತ ಹೇಳಲ್ವೇ. ನಮ್ಮ ಕಡೆ ಎಲ್ಲ ಕುಟ್ಟೆ ಅಂತಾರೆ. ಇದಕ್ಕೆ ನೀವು ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದೀರಿ. ಗಣೇಶ ಚತುರ್ಥಿಯ ಶುಭಾಶಯಗಳು. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 3250 ಕೆರೆಗಳಿರುವಂಥ ಜಿಲ್ಲೆ. ಆ 3250 ಕೆರೆಗಳಿಗೂ 30 ಮೀಟ್ರನ್ನೇ ನೀವು ಫಿಕ್ಸ್ ಮಾಡಿದ್ದೀರಿ. 30 ಮೀಟ್ರನ್ನ ಫಿಕ್ಸ್ ಮಾಡಿದ್ದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಸಪೋಸ್ ನಮ್ಮ ಕಡೆ ಒಂದು ವಸತಿ ಯೋಜನೆ ಆ ಲೇಔಟು ಮಾಡಿದಾಗ ಕೆರೆ ಸುತ್ತಮುತ್ತ 30 ಮೀಟ್ರು ಸುತ್ತೂ ಸಹ ಜಾಗ ಬಿಡಬೇಕು ಅಂತ ಹೇಳಿದಾಗ ಏನೋ 10-20 ಎಕರೆ ಜಾಗ ಇದ್ದರೆ 30 ಮೀಟ್ರ್ ಜಾಗ ಬಿಡಲಿಕ್ಕೆ ಅವ್ರದ್ದೇನೂ ತೊಂದರೆ ಇರೋದಿಲ್ಲ. 1 ಎಕರೆ ಇದ್ದರೂ ಕೂಡ ನೀವು ಪ್ಲ್ಯಾನ್ ಅಪ್ರೂವಲ್ ಮಾಡಲಿಕ್ಕೆ ನಿಮ್ಮಲ್ಲಿ ಅವಕಾಶ ಇದೆ. ಏನೋ ಬೈಲಾ ಪ್ರಕಾರ ಅದು ಲೇಔಟ್ ಮಾಡಿದಾಗ ನೀವೇನು ಇವತ್ತಿನ ದಿವಸ 30 ಮೀಟ್ರು ಈ ಬಫರ್ ಝೋನ್ನ ಬಿಡಬೇಕಂತ ನೀವು ಹೇಳಿದ್ದೀರಿ. ಆ ಜಾಗದಲ್ಲಿ ಪಬ್ಲಿಕ್ ಏನು ಯುಟಿಲಿಟಿಗೆ ಅಂದರೆ ಏನು ಓವರ್ ಹೆಡ್ ಟ್ಯಾಂಕ್ ಕಟ್ಟೋಕ್ಕಿರ್ಬೋದು, ಪಾರ್ಕ್ ಇರ್ಬೋದು, ರಸ್ತೆಗಿರ್ಬೋದು, ಅಂಥದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಟ್ಟಾಗ ಅವ್ರ ಜಾಗನೂ ತೊಂದರೆ ಆಗಲ್ಲ. ನಿಮಗೆ ಏನು ಉದ್ದೇಶ ಇದೆ ಬಫರ್ ಝೋನ್ ಯಾಕೆ ಬಿಡಬೇಕು ಅನ್ನೋದು ನಿಮ್ಮದೊಂದು ಪ್ರತಿಪಾದನೆ ಇದೆ, ಅದಕ್ಕೂ ಏನೂ ತೊಂದರೆ ಆಗಲ್ಲ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಹೆಚ್ಚಿಗೆ ಪಾರ್ಕ್ ಝೋನ್ಗೆ ಮತ್ತು ಓವರ್ ಹೆಡ್ ಟ್ಯಾಂಕ್ಗೆ, ಅದಕ್ಕೆ ಅಂಡರ್ಗ್ರೌಂಡ್ ಪೈಪ್ಲೈನ್ಗೆ, ಇದಕ್ಕೆಲ್ಲ ಭಾಳ ಮುಖ್ಯ. ಇದರಲ್ಲಿ ನೀವು ಪಾರ್ಕ್ನ ನೀವು ಸೇರಿಸಿಲ್ಲ ಮತ್ತು ಓವರ್ ಹೆಡ್ ಟ್ಯಾಂಕ್ನ ನೀವು ಇದರಲ್ಲಿ ಸೇರಿಸಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೊಂದು. ಮತ್ತು ನಾಲಾ ಅಂತ ನಮ್ಮ ಶರವಣ ಅವರು ಹೇಳಿದರು. ನಮ್ಮ ಕೋಲಾರ ಭಾಗದಲ್ಲಿ ಎಲ್ಲ ಕೆರೆಗಳಿಗೂ ನೀರು ಬರಲಿಕ್ಕೆ ರಾಜಕಾಲುವೆ ಅಂತ ಇರ್ತದೆ. ಅದು ರಾಜಕಾಲುವೆ ಅಂತಂದರೆ ನನಗೆ ಹಿಂದಿನ ಸಣ್ಣ ನೀರಾವರಿ ಮಂತ್ರಿಗಳು ಕೆರೆಯಿಂದ ಒಳಗಡೆ ಅದು ನೀರಾವರಿ ಪ್ರದೇಶಕ್ಕೆ ಹೋಗೋದಕ್ಕೆ ರಾಜಕಾಲುವೆ ಅಂತಾರೆ, ಇದಕ್ಕೆ ನಾಲಾ ಅಂತಾರೆ ಅಂತ ಹೇಳಿದರು. ನಮ್ಮ ಕಡೆ ದೊಡ್ಡ ನೀವೇ ಸಹ ನಮ್ಮ ಕೋಲಾರ ಭಾಗದಲ್ಲಿ ಇವತ್ತಿನ ದಿವಸ ಒಂದು ರಾಜಕಾಲುವೆಯನ್ನು ಒತ್ತುವರಿಯಾಗಿ ಎಲ್ಲ ಅದನ್ನೆಲ್ಲ ನೀರು ಹೋಗೋದನ್ನ ನಿಲ್ಲಿಸಿರೋದಕ್ಕೆ ನೀವೇ ನಮ್ಮ ಮನವಿಗೆ ಸ್ಪಂದಿಸಿ 3 ಕೋಟಿ ಹಣ ಕೊಟ್ಟಿದ್ದೀರಿ. ಭಾಳ ದೊಡ್ಡ ರಾಜಕಾಲುವೆಗಳು 6 ತಿಂಗಳು ಅದರಲ್ಲಿ ಆ ಬೆಟ್ಟದ ಮ್ಯಾಗಿನ ನೀರೆಲ್ಲ ಕೆರೆಗಳಿಗೆ ಹರಿತವೆ. ಅದನ್ನು ಮಲೆನಾಡಲ್ಲಿ ಸ್ಟಾರ್ಮ್ಸ್ ಅಂತಾರೆ. ಏನು ಈ ಮಲೆನಾಡು ಭಾಗದಲ್ಲೂ ಕೂಡ ಎಲ್ಲ ಸಪೋಸ್ ಹೇಮಾವತಿಗೆ ನೀರು ಬರಬೇಕು, KRS ನೀರು ಬರಬೇಕು, ಅದೇನು ಏಕದಮ್ ನದಿಗೆ ನೀರು ಬರಲ್ಲ. ಆ ಸ್ಟಾರಮ್ಸಿಂದ ಎಲ್ಲ ಒಟ್ಟಾಗಿದ್ದ ನೀರೆಲ್ಲ ನದಿಗೆ ಹರಿತಾರೆ. ಆ ಸ್ಟಾರಮ್ಸ್ಗೆ ಈ ಬಫರ್ ಝೋನ್ ಯಾವ ರೀತಿ ನೀವು ಅನ್ವಯ ಮಾಡ್ತೀರಿ ಅದೊಂದು ಕ್ಲಾರಿಫಿಕೇಷನ್ ಮಾಡಬೇಕು. ಅದಲ್ಲದೆ ಏನು ನೀವು ಕೋಲಾರಕ್ಕೆ 30 ಮೀಟ್ರನ್ನ ಮೊದಲು ಇದ್ದಿದ್ದು 30 ಮೀಟ್ರೆ, ಇವತ್ತು ನೀವು 30 ಮೀಟ್ರನ್ನೇ ಕೋಲಾರ ಭಾಗಕ್ಕೆ ಮಾಡಿದ್ದೀರಿ. ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಈಗ ಇರುವಂಥದ್ದು 2019 30 ಮೀಟ್ರ್ ಸರ್ವಸಾಮಾನ್ಯವಾಗಿ ಎಲ್ಲ ಕಡೆ ಮಾಡಿದ್ದಾರೆ. ಅದು ಅವ್ರು ಹೇಳಿದಂಗೆ ವ್ಯತ್ಯಾಸಗಳಾಗ್ತದೆ. ಸಣ್ಣ ನೀವು ಹೇಳಿದ್ರಲ್ಲ, ಅಷ್ಟು ಸಣ್ಣ ಇಲ್ಲಿದೆ. ಇಲ್ಲೇ ಕುಂದಾಪುರ ಮೇಲೆ ಅವ್ರು ಕೊಟ್ಟಿದ್ರು. ಅವರು ಕ್ಷೇತ್ರದಲ್ಲಿ 147 ಕೆರೆಗಳು ಈ ಪಾವು ಎಕರೆಗೆಲ್ಲ ಕಡಿಮೆ ಇದಾವೆ ಅಂತೇಳಿ ಹೇಳ್ತೀನಿ. ನಾವೀಗ 5 ಎಕರೆ ತನಕ ಇರ್ತಕ್ಕಂದ್ರೆ ಓನ್ಲಿ 3 ಮೀಟ್ರು, ಅಪ್ ಟು 5 acres, ಅಪ್ ಟು 10 acres ತನಕ 6 ಮೀಟರ್ಸ್, 20 acresವರೆಗೂ 12 ಮೀಟರ್ಸ್, 50 acresವರೆಗೂ 24 ಮೀಟರ್ಸು, 100 acres ಕೆರೆ ದೊಡ್ಡದಿದ್ರೆ ಜಾಸ್ತಿ ಇರ್ತದೆ. ಕೋಲಾರ ಭಾಗದಲ್ಲಿ ಈ 100 ಎಕರೆಗಿಂತಲೂ ಕಡಿಮೆ ಯಾವುದೇ ಕೆರೆ ಇಲ್ಲ. 100 ಎಕರೆ ಅಲ್ಲ, 1756 ಎಕರೆ ಇರುವಂಥ ಕೆರೆನೂ ಕೋಲಾರ ನಗರ ಭಾಗಕ್ಕೆ ಹೊಂದಿಕೊಂಡಂಥ ಈ ಕೆರೆ ಕೋಲಾರಮ್ಮ ಕೆರೆ 1756 ಎಕರೆ ಇದೆ. ಅದು ಒತ್ತುವರಿಯಾಗಿ ಹಿಂದೆ ಎಲ್ಲ DK ರವಿಯವರ ಕಾಲದಲ್ಲಿ ಎಲ್ಲ ಅದನ್ನು ಖಾಲಿ ಮಾಡಿಸಿದ್ದಿದೆ. ಉದಾಹರಣೆಗೆ KR ಪುರಂನಲ್ಲಿ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ನಾವೆಲ್ಲ ಸಮಿತಿಯಿಂದ ವಿಸಿಟ್ ಹೋಗಿದ್ವಿ. ಆ ಸುತ್ತೂ ಈಗಾಗಲೇ ಅವರು ಸಾಕಷ್ಟು ನೀವು ಹೇಳಿದಾಗ 30 ಮೀಟ್ರ್ ಅವ್ರು ಬಿಡಬೇಕು ಲೇಔಟ್ ಹೋದಕ್ಕೆ.
ಯಾರೂ ಬಿಟ್ಟಿಲ್ಲ. ಕೆರೆ ಪಕ್ಕದಲ್ಲೇ ರಸ್ತೆ ಮಾಡಿಕೊಂಡಿದ್ದಾರೆ. ರಸ್ತೆನ ಇವರು ನಮ್ಮ ಮೈನರ್ ಇರಿಗೇಷನ್ ಅವರು ಲಾಕ್ ಮಾಡಿ ಇಟ್ಟಿದ್ದಾರೆ. ಪಕ್ಕದಲ್ಲಿ 30 ಫ್ಲೋರ್ ಕಟ್ಟಿರುವಂಥ ಅಪಾರ್ಟ್ಮೆಂಟ್ಸ್ ಇದ್ದಾವೆ. ಯಾರೂ ಈ 30 ಮೀಟ್ರಿಂದ ಬಿಟ್ಟಿಲ್ಲ. ಅದಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಪೆನಾಲ್ಟಿ ಕ್ಲಾಸ್ ಅಪ್ಲೈ ಆಗುತ್ತಾ? ಅವ್ರನ್ನೆಲ್ಲ ಒತ್ತುವರಿನ ನೀವು ತೆರವುಗೊಳಿಸೋಕ್ಕಾಗತ್ತಾ? ಅದನ್ನು ನೀವು ಒಂದು ಸಾರಿ ದಯವಿಟ್ಟು ಕ್ಲಾರಿಫಿಕೇಷನ್ ಮಾಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀನಿ. ನವೀನ್ ಕೇಸ್ ಸಭಾಪತಿ ಚೇಂಜ್ ಮಾಡಬೇಕು. ನವೀನ್ ಮಾನ್ಯ ಸಭಾಪತಿಗಳೇ, ಕೆರೆ ಅಂತ ಉಲ್ಲೇಖ